ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಿನ್ಸೆಸ್ ಯಶ್ವಿಸ್ ಬ್ಲಾಗ್. ಇವತ್ತು ಸ್ಯಾಟರ್ಡೇ ಹೊರ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಅಂತ ಹೋಗ್ತಾ ತೋರಿಸ್ತೀನಿ ಎಲ್ಲಿಗೆ ಅಂತ. ಸೊ ಅದಕ್ಕೆ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇನ್ನು ನಾವಿವತ್ತು ಕಾರಲ್ಲಿ ಹೋಗ್ತಾ ಇಲ್ಲ, ಮೆಟ್ರೋದಲ್ಲಿ ಹೋಗೋಣ ಅಂತ. ಯಾಕೆಂದರೆ ನಾವು ಹೋಗ್ತಾ ಇರೋ ಸ್ವಲ್ಪ ದೂರ ಪ್ಲೇಸ್. ಸೊ ಫಸ್ಟ್ ಮೆಟ್ರೋ ನೋಡಿದ ತಕ್ಷಣ ನಮ್ಮ ಪುಟಾಣಿ ಸಖತ್ ಹೆದರ್ಕೊಬಿಟ್ಲು. ಅದಾದಮೇಲೆ ಮೆಟ್ರೋದಲ್ಲಿ ಒಳಗೋದ್ಮೇಲೆ ಅಲ್ಲಿ ಒಂದು ಗರ್ಲ್ಸ್ ಬಾಯ್ಸ್ ಗ್ಯಾಂಗ್ ಇತ್ತು, ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಅವಳು ಆರಾಮ್ಸೆ ಖುಷಿಯಾದ್ಲು. ಆಮೇಲೆ ಅದನ್ನ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಲ್ಲಿ ಹಿಂದೆ ನೋಡ್ಕೊಂಡು ಎಲ್ಲ ನೋಡ್ತಿದ್ಲು. ಆ್ಯಂಡ್ ಹೋಗೋ ಅಷ್ಟೊತ್ತಿಗೆ ಮೆಟ್ರೋದಾಗ ನೋಡಿಬಿಟ್ಟು ಬಾಯ್ ಬಾಯ್ ಅಂತಿದ್ದಾಳೆ. ಇನ್ನು ಮೆಟ್ರೋ ಎಕ್ಸಿಟ್ ಟೈಮಲ್ಲಿ ನಾವು ಪಾಪುಗೆ ಬಿಟ್ವಿ. ಅವಳು ಆರಾಮ್ಸೆ ಎಲ್ಲಿ ಹೋಗಬೇಕು ಅಂತ ಕೇಳಿದ್ದಕ್ಕೆ ಅವಳೇ ತೋರಿಸೋ ಥರ ಹೋಗ್ತಾ ಇದ್ದಾಳೆ, ಹೇಗೆ ಓಡೋಗ್ತಾ ಇದ್ದಾಳೆ ನೋಡಿ. ಇನ್ನು ನಾವಿವತ್ತು ಬಂದಿರೋದು ಎಲ್ಲಿಗೆ ಅಂದರೆ ಐಕ್ಯಾಗೆ ನೀವು ಮೆಟ್ರೋದಲ್ಲಿ ಹೋಗಬೇಕು ಅಂದರೆ ನಾಗಸಂದ್ರ ಸ್ಟಾಪಿಗೆ ಇಳ್ಕೋಬೇಕಾಗತ್ತೆ. ನಮ್ಮ ಜಯನಗರಿಂದ ನಾಗಸಂದ್ರ ಹೋಗಬೇಕು ಅಂದರೆ ಕಾರಲ್ಲಿ ಹೋಗಬೇಕು ಅಂದರೆ ಮಿನಿಮಮ್ 2 hours ಆಗೇ ಆಗುತ್ತೆ ಈ ಬ್ಯಾಂಗ್ಳೂರು ಟ್ರಾಫಿಕಲ್ಲಿ. ಸೊ ಹಾಗಾಗಿ ನಾವಿವತ್ತು ಬೈ ಮೆಟ್ರೋ ಹೋಗಿಬಿಟ್ವಿ. ನಮ್ಮನೆಗೂ ಮೆಟ್ರೋ ಹತ್ತಿರನೇ ಇದೆ, ನಿಯರ್ ಬೈ. ಹಾಗೆ ಇಲ್ಲಿ ಐಕ್ಯಾಗೆ ಇಳಿಬೇಕು ಅಂದರೆ ನಾಗಸಂದ್ರ ಇಸ್ ದ ಲಾಸ್ಟ್ ಸ್ಟಾಪ್ ಗ್ರೀನ್ ಲೈನಲ್ಲಿ. ಸೊ ಆರಾಮ್ಸೆ ನೀವು ಹೋಗಿ ಮೆಟ್ರೋ ಎಕ್ಸಿಟ್ ಹೋಗ್ತಿದ್ದಂಗೆ ನಿಮಗೆ ಐಕ್ಯ ಎಂಟ್ರಿ ಬರುತ್ತೆ. ಆ್ಯಂಡ್ ನಿಮಗೆ ಎಂಟ್ರೆನ್ಸಲ್ಲಿ ರೆಸ್ಟ್ ಮಾಡೋಕ್ಕೆ ಸೋಫಾ ಕೂಡ ಇಟ್ಟಿದ್ದಾರೆ. ಆರಾಮ್ಸೆ ನೀವು ಹೋಗಿ ಫಸ್ಟು ಶಾಪಿಂಗ್ ಮಾಡೋಕ್ಕೂ ಮುಂಚೆ ರೆಸ್ಟ್ ಮಾಡಿ ಆರಾಮ್ಸೆ ಸ್ವಲ್ಪ ಫ್ರೀ ಆಗ್ಬೋದು. ಆ್ಯಂಡ್ ಮಕ್ಳ ಜೊತೆ ಹೋಗಿದ್ದೀರಂದರೆ ಮಕ್ಕಳಿಗೆ ಆಟ ಆಡೋಕ್ಕೆ ಕೂಡ ಗೇಮ್ಸ್ ಕೂಡ ಸ್ವಲ್ಪ ಹಾಗೆ ಇಟ್ಟಿದ್ದಾರೆ. ನಾವು ಕೂಡ ಒಂದು 5 minutes ರಿಲ್ಯಾಕ್ಸ್ ಆದ್ವಿ. ರಿಲ್ಯಾಕ್ಸ್ ಆದಮೇಲೆ ನನ್ನ ಪುಟ್ಟನಿಗೆ ಆಟ ಆಡ್ಸೋಣ ಅಂತ ಹೋದೆ. ಅವಳು ಯಾಕೋ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಬಟ್ ಅವಳ ಏಜಿಗೆ ಅದು ಸ್ವಲ್ಪ ದೊಡ್ಡದೆ, ಅದು ಮ್ಯಾಚ್ ಮಾಡೋ ಅಂಥದ್ದು, ಸರ್ಕಲ್ಸ್ನ ರೊಟೇಟ್ ಮಾಡೋ ಥರ ಇತ್ತು. ಸೊ ಹಾಗಾಗಿ ಅವಳೇನಷ್ಟು ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಸೊ ಬೇಡ ಅಂತ ಹೇಳಿ ಕರ್ಕೊಂಡು ಹೋದ್ವಿ. ಇನ್ನು ಐಕ್ಯ ಹೋದರೆ ದೊಡ್ಡ ಬಿಲ್ಡಿಂಗ್ ಥರ ಕಾಣುತ್ತೆ. ಆ್ಯಕ್ಚುಲಿ ಇದು 2 floors ಇದೆ. ಬಟ್ ನಾವು 2 floors ನೋಡಿಲ್ಲ ಇವತ್ತು. ಒಂದೇ ಫ್ಲೋರ್ ಅಷ್ಟೇ ಕವರ್ ಮಾಡೋಕ್ಕಾಗಿದ್ದು ನಮಗೆ. ಅದನ್ನು ಕಂಪ್ಲೀಟ್ ಕವರ್ ಮಾಡೋಕ್ಕಾಗಲಿಲ್ಲ, ತುಂಬ ಜನ ಜಾಸ್ತಿ ಇದ್ದರು. ಇನ್ನು ಇಂಥ ಪ್ಲೇಸಿಗೆ ಹೋದಾಗೆಲ್ಲ ನಮ್ಮ ಪುಟಾಣಿ ಟ್ರಾಲಿ ತೊಗೊಳ್ಬೇಕು ಅಂತ ಅಂತಾಳೆ. ಆರಾಮ್ಸೆ ಅವಳು ಕುತ್ಕೊಂಡು ನೋಡ್ಬೋದಲ್ವ. ಸೊ ಹಾಗಾಗಿ ಅದನ್ನು ಕೇಳ್ತಾಯಿದ್ಲು. ಇನ್ನು ಮಕ್ಳು ಇಟ್ಕೊಂಡು ಶಾಪಿಂಗ್ ಮಾಡೋಕ್ಕಾಗಲ್ಲ ಅನ್ನೋರು ಆರಾಮ್ಸೆ ಮಕ್ಕಳನ್ನ ಈ ಥರ ಒಂದು ಇದರಲ್ಲಿ ಬಿಟ್ಟು ಹೋಗ್ಬೋದು. ಅಲ್ಲಿ ಒಂದು 2-3 ಮೆಂಬರ್ಸ್ ಮಕ್ಕಳನ್ನ ಟೇಕ್ ಕೇರ್ ಮಾಡ್ತಿರ್ತಾರೆ. ಬಟ್ ಅದಕ್ಕೆ ಚಾರ್ಜ್ ಕೂಡ ಮಾಡ್ತಾರೆ. ಆ್ಯಂಡ್ ಇಷ್ಟು 3 feet ಇರಬೇಕು ಹಾಗೆ ಹೀಗೆ ಅಂತ ಏನೋ ಕಂಡೀಷನ್ಸ್ ಇದೆ. ಸೊ ಆ ರಿಕ್ವೈರ್ಮೆಂಟ್ಸ್ ಫುಲ್ಫಿಲ್ ಮಾಡೋವಂಥ ಮಕ್ಕಳನ್ನ ನೀವು ಆರಾಮ್ಸೆ ಬಿಟ್ಟು ಶಾಪಿಂಗ್ ಕೂಡ ಹೋಗ್ಬೋದು. ಅಲ್ಲಿ ನೋಡ್ಬೋದು. ಆ್ಯಂಡ್ ಐಕ್ಯಾದಲ್ಲಿ ಇವಾಗ 60% ಆಫರ್ ನಡೀತಾ ಇದೆ. ಸೊ ಅದ್ರ ಬೇಸ್ ಮೇಲೆ ಮಾಮೂಲಿ ಸ್ಪೂನ್, ಬೌಲ್ಸ್, ದೆನ್ ಗ್ಲಾಸಸ್ ಇವೆಲ್ಲ 6 piece 99 ರೂಪಿ ಇತ್ತು. ಕಲರ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಬಟ್ ನಾನು ಏನೂ ಅಷ್ಟು ಇಷ್ಟಪಡಲಿಲ್ಲ. ಇನ್ ಟಾಯ್ ಸೆಕ್ಷನ್ ನಮ್ಮ ಪುಟಾಣಿ ಎಲಿಫೆಂಟ್ನ ಸಖತ್ ಇಷ್ಟಪಟ್ಬಿಟ್ಲು. ಸೊ ಅದಕ್ಕೆ ಒಂದು ಎಲಿಫೆಂಟ್ನ ಕೊಡಿಸಿ ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ಎಷ್ಟೊಂದು ಥರ ಎಲಿಫೆಂಟ್ಸ್ ಇದೆ. ಪಾಂಡಾ ಇತ್ತು, ಬೇರ್ ಇತ್ತು, ಆಕ್ಟೋಪಸ್ ಇತ್ತು, ಮತ್ತು ಡೈನೋ ಇತ್ತು. ಅದನ್ನೆಲ್ಲ ನೋಡಿ ನಮ್ಮ ಪುಟಾಣಿ ಸ್ವಲ್ಪ ಹೆದರ್ಕೊಂಡ್ಬಿಟ್ಲು ಆಕ್ಟೋಪಸ್ ಎಲ್ಲ ತೋರಿಸಿದಾಗ. ಸೊ ಹಾಗಾಗಿ ಬೇಡ ಅಂತ ಹೇಳಿ ಅವಳನ್ನು ಬರೀ ಒಂದು ಎಲಿಫೆಂಟ್ನ ಕೊಡಿಸಿದ್ವಿ. ಆ್ಯಂಡ್ ನೋಡ್ಬೋದು ಟೈಗರ್ ಆಗಿರ್ಬೋದು, ಡೈನೋ, ಬೇಬಿ ಶಾರ್ಕ್, ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಮಕ್ಕಳು ನೋಡಿದ ತಕ್ಷಣ ಅಪ್ಪ ಅಮ್ಮಂಗೆ ಅಲ್ಲೇ ಫುಲ್ ಫಸ್ಟ್ ಅವ್ರು ಶಾಪಿಂಗ್ ಮಾಡೋದೇ ಮಕ್ಕಳು, ಅದಾದಮೇಲೆ ಅಪ್ಪ ಅಮ್ಮ ಶಾಪಿಂಗ್ ಮಾಡಬೇಕು, ಆ ಥರ ಆಗುತ್ತೆ. ಸೊ ನೆಕ್ಸ್ಟ್ ಮುಂದೆ ಹೋಗ್ತಿದ್ದಂಗೆ ಮಾಮೂಲಿ ಈ ಥರ ಕಿಚನಿಗೆ ಬೇಕಾಗಿರೋಂಥ ಕಿಚನ್ ಐಟಮ್ಸ್, ಸಣ್ಣ ಬಾಕ್ಸಸ್ ಎಲ್ಲನೂ ಕೂಡ ಕಮ್ಮಿ ಪ್ರೈಸಲ್ಲಿ ಇತ್ತು. ಇನ್ನು ದೊಡ್ಡ ಬಾಕ್ಸ್ ಅಂದರೆ ಅದು ಸೇಮ್ ದೊಡ್ಡ ಸೈಜಲ್ಲಿ ತೊಗೊಳ್ತೀರಂದರೆ ಜಾಸ್ತಿ ಇರುತ್ತೆ. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಈ ಸೆಕ್ಷನ್ ಈಗೇನು ನೋಡ್ತಿದ್ರೆ ಅದು ಟ್ರಾಲಿ ಥರ ಇದ್ದಿದ್ದು ಸಖತ್ತಾಗಿತ್ತು. ಆ್ಯಂಡ್ ಇನ್ನು ನೆಕ್ಸ್ಟು ಏನಂದರೆ ಕಿಡ್ಸ್ ಬೆಡ್ರೂಮ್ ಅರೇಂಜ್ಮೆಂಟ್. ತುಂಬ ಜನ ಅಂದ್ಕೊಳ್ತಾರೆ ಅಲ್ಲಿ ಹೋಗಿ ನಾವು ತೊಗೊಳಕ್ಕಾಗಲ್ಲ, ಏನಕ್ಕೆ ವಿಸಿಟ್ ಮಾಡಬೇಕು ಹಾಗೆ ಹೀಗೆ ಅಂತ. ಯಾರಿಗೆ ಕಿಚನ್, ಬೆಡ್ರೂಮ್, ಲಿವಿಂಗ್ ರೂಮ್ ಆರ್ಗನೈಸೇಷನ್ ಬರೋದಿಲ್ಲ, ಸ್ಪೆಷಲಿ ನನ್ನಂಥವ್ರು ಇರ್ತಾರೆ, ನಮಗಂತೂ ಅಷ್ಟು ಆರ್ಗನೈಸೇಷನ್ ನನಗೆ ಅಷ್ಟು ಬರೋದಿಲ್ಲ. ಸೊ ಅಂಥವ್ರು ಈ ಥರ ವಿಸಿಟ್ ಮಾಡಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಏಕೆಂದರೆ ಒಂದು ಐಡಿಯಾಸ್ ಬರುತ್ತೆ ಹೇಗೆ ಆರ್ಗನೈಸ್ ಮಾಡಬೇಕು ಮನೇನ, ಕಿಡ್ಸ್ ಬೆಡ್ರೂಮ್ನ ಅವ್ರಿಗೆ ಇಷ್ಟ ಆಗೋ ಥರ ಕಲರ್ಫುಲ್ಲಾಗಿ ಇರೋ ಸ್ಪೇಸ್ನ ಹೇಗೆ ಯುಟಿಲೈಸ್ ಮಾಡ್ಕೋಬೇಕು, ಎಲ್ಲೆಲ್ಲಿ ಯಾವ್ಯಾವುದನ್ನು ಹೇಗಿಟ್ಟರೆ ಕೆಲವೊಂದು ಸರಿ ಏನಂದರೆ ಸಾಮಾನುಗಳು ಸುಮ್ಮನೆ ಇಟ್ಟರೆ ಮೆಸ್ಸಿಯಾಗಿ ಕಾಣುತ್ತೆ. ಬಟ್ ಈ ಥರ ಒಂದು ಆರ್ಗನೈಸ್ ಮಾಡಿದ್ರೆ
ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ. ಮೆಸ್ಸಿಯಾಗಿರೋದು ಕೂಡ ಕ್ಲಾಸಿಯಾಗಿ ಕಾಣುತ್ತೆ, ಆ ಥರ ಇರುತ್ತೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಕಿಡ್ಸ್ ಬೆಡ್ರೂಮ್ನ. ಮಕ್ಕಳಿಗೆ ಎಲ್ಲ ಥಿಂಗ್ಸು ಆರಾಮ್ಸೆ ಕೈಯಲ್ಲಿ ಸಿಗಬೇಕು, ಬಟ್ ಯಾವುದು ಕೂಡ ಮೆಸ್ಸಿಯಾಗಿ ಕಾಣಬಾರ್ದು. ಸೊ ಆ ಥರ ಆ್ಯಂಡ್ ನಾವು ಆ ಥರ ಆರ್ಗನೈಸ್ ಮಾಡೋದು ಕಲಿದ್ರೆ ನೆಕ್ಸ್ಟ್ ನಮ್ಮನ್ನು ಅಬ್ಸರ್ವ್ ಮಾಡಿ ನಮ್ಮ ಮಕ್ಕಳು ಕೂಡ ಅದನ್ನು ಕಲಿತಾರೆ. ಆ್ಯಂಡ್ ನೆಕ್ಸ್ಟ್ ಬಂದರೆ ಈ ಥರ ವಾರ್ಡ್ರೋಬ್ ಕಲೆಕ್ಷನ್ಸ್ ಇತ್ತು. ವಾರ್ಡ್ರೋಬ್ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮೆಟೀರಿಯಲ್ಸ್ ಐಕ್ಯದಲ್ಲಿ ಎಲ್ಲನೂ ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ವಾರ್ಡ್ರೋಬ್ಸ್ ಏನಂದರೆ ಎಲ್ಲ ಸೀಸನಿಗೂ ಈ ವಾರ್ಡ್ರೋಬ್ಸ್ಗಳು ಸೂಟ್ ಆಗೋ ಥರ ಇರುತ್ತೆ. ಕೆಲವೊಂದು ವುಡನ್ ಮಾಡಿದ್ರೆ ಅದು ತುಂಬ ಲಾಂಗ್ ಟೈಮ್ ಇರಲ್ಲ, ಮತ್ತು ಕೆಲವೊಂದು ವಾರ್ಡ್ರೋಬ್ಸ್ ಅದು ಇದು ಎಲ್ಲ ಮಾಡಿಸ್ತಾರೆ ಮನೇಲಿ, ಬಟ್ ಎಲ್ಲ ಸೀಸನಿಗೂ ಎಲ್ಲ ರೀತಿಯಲ್ಲೂ ವಾರ್ಡ್ರೋಬ್ ಚೆನ್ನಾಗಿರುತ್ತೆ ಅಂತ ನಾನಂತೂ ಅಂದ್ಕೊಳ್ಳಲ್ಲ. ಬಟ್ ಈ ಥರ ವಾರ್ಡ್ರೋಬ್ಸ್ಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಎಂಟರ್ ಆಗಿದ್ದು ಬೆಡ್ರೂಮ್. ವಾವ್, ಸೂಪರಾಗಿ ಆರ್ಗನೈಸ್ ಮಾಡಿದರು ಈ ಬೆಡ್ರೂಮ್ ಮಾತ್ರ. ನಿಜವಾಗ್ಲೂ ನಂಗೆ ತುಂಬ ಇಷ್ಟ ಆಯಿತು. ಒಂದು ಮಿರರ್, ಒಂದು ಸೈಡ್ ಟೇಬಲ್, ದೆನ್ ವಿಂಡೋಗೆ ಎಷ್ಟು ಚೆನ್ನಾಗಿ ಫ್ಲವರ್ ಡೆಕೋರೇಷನ್ ಹಾಕಿದ್ದಾರೆ ನೋಡಿ. ಆರ್ಟಿಫಿಷಿಯಲ್ ಹಾಕಿ ಒಳ್ಳೊಳ್ಳೆ ಫ್ಲವರ್ಸ್ ಹಾಕಿಬಿಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬೆಡ್ಡನ್ನ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಆ ಪಿಲ್ಲೋ ಆಗಿರ್ಬೋದು, ಟೇಬಲ್ ಆಗಿರ್ಬೋದು, ಸಖತ್ತಾಗಿದೆ. ಇನ್ನಲ್ಲಿ ಇಬ್ಬರು ಗರ್ಲ್ಸ್ ಫೋಟೋ ತಗೊಳ್ತಿದ್ದಾರಲ್ಲ, ಫೋಟೋ ತಗೊಳ್ಳೋ ಜೋಶಲ್ಲಿ ಒಂದು ಗ್ಲಾಸ್ನ ಬ್ರೇಕ್ ಕೂಡ ಮಾಡಿದ್ರು. ಎಷ್ಟು ಫೈನ್ ಕಟ್ಟಿದ್ರು ಅಂತ ನನಗಂತೂ ಗೊತ್ತಿಲ್ಲ. ಅದಾದಮೇಲೆ ಸೊ ನೆಕ್ಸ್ಟು ಇಲ್ಲಿ ನೋಡ್ಬೋದು ಎಷ್ಟೊಂದು ಬೆಡ್ಗಳು ಇಟ್ಟಿದ್ರು. ನಮ್ಮ ಪಾಪನ ಕೆಲವೊಂದು ಬೆಡ್ಸ್ನ ಟ್ರಯಲ್ ಕೂಡ ಮಾಡಿದ್ಲು. ಅವಳಿಗೂ ಸುಸ್ತಾಗಿಬಿಟ್ಟಿತ್ತು, ಟಯರ್ಡ್ ಆಗಿತ್ತು. ಹಾಗಾಗಿ ಇನ್ನು ಇವಾಗ ತುಂಬ ಜನಕ್ಕೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಅಂಥವ್ರು ಟೇಬಲ್ಸ್ಗಳನ್ನು ತುಂಬ ನೋಡ್ತಾಯಿದ್ರು. ಮತ್ತು ಇಲ್ಲಿ ನೋಡ್ಬೋದು ನಿಮ್ಮ ಬೆಡ್ರೂಮ್ಗಳಿಗೆ ಈ ಥರ ಒಂದು ಹಾರ್ಟ್ ಶೇಪಿಂದು ಬಲ್ಬ್ ಬಿಟ್ಟರೆ ಎಷ್ಟು ಚೆನ್ನಾಗಿರುತ್ತೆ. ಸೊ ನಾನು ಏನದು ಅಂತ ನೋಡ್ತಾ ಇದ್ದೆ. ಅದಾದಮೇಲೆ ಇಲ್ಲಿ ಇಟ್ಟಿದ್ರು, ಅಂದರೆ ಅದು ಥ್ರೂ ಶೆಲ್ ಬ್ಯಾಟ್ರಿಯಿಂದ ವರ್ಕ್ ಆಗೋ ಅಂಥದ್ದು. ಆರಾಮ್ಸೆ ಅದನ್ನು ಸ್ಟಿಕ್ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಸ್ಟಿಕ್ ಮಾಡಿ ನೀವು ಯೂಸ್ ಮಾಡ್ಬೋದು. ಬೆಡ್ರೂಮ್ಗೆ ಈ ಥರ ಆರ್ಗನೈಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಪ್ರೈಸ್ ನಾನು ವಿಡಿಯೋದಲ್ಲೇ ತೋರಿಸಿದ್ದು ನೋಡಿ, ಐ ಥಿಂಕ್ 1000 ಸಮಥಿಂಗ್ ಇದೆ ಅದು. ಸೊ ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೈಟ್ ಟೈಮ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಈ ಫೋಟೋ ಫ್ರೇಮ್, ಈ ಕಲರ್ಸ್ ಎಲ್ಲ ಸಕ್ಕತ್ತಾಗಿದೆ. ಐಕ್ಯದಲ್ಲಿ ನಂಗೆ ತುಂಬ ಇಷ್ಟ ಆಗಿದೆ ಏನಂದರೆ ಕಲರ್. ಅಂದರೆ ನೀವು ಏನೇ ಒಂದು ಚೂಸ್ ಮಾಡ್ತಿದ್ರ ಅಂದರೂ ಅದರಲ್ಲಿರೋಂಥ ಕಲರ್ ಇದೆಯಲ್ಲ, ತುಂಬ ತುಂಬ ಕ್ಲಾಸಿಯಾಗಿತ್ತು. ಹೊಸ ಕಲರ್ ಕಾಂಬಿನೇಷನ್ಸ್, ಬೆಡ್ ಆಗಿರ್ಬೋದು, ಟೇಬಲ್ಸ್ ಆಗಿರ್ಬೋದು, ವಾರ್ಡ್ರೋಬ್ ಆಗಿರ್ಬೋದು, ಈ ಲ್ಯಾಂಪ್ ಕಲರ್ ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಒಂದು ಡ್ರೀಮ್ ಕಿಚನ್, ಡ್ರೀಮ್ ಹೋಮ್ ಅಂತ ಇದ್ದಾಗ ಈ ಥರ ಪ್ಲೇಸಿಗೆ ಹೋಗಿ ವಿಸಿಟ್ ಮಾಡಿ ಅದನ್ನು ಫಾಲೋ ಮಾಡಬೇಕು, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ನೋಡಿ ಎಷ್ಟೊಂದು ಟೇಬಲ್, ಡೆಸ್ಕ್ ಎಲ್ಲ ಇತ್ತಲ್ಲ, ಈಗ ತುಂಬ ಜನಕ್ಕೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಅವರಿಗೆ ತುಂಬ ಯೂಸ್ ಆಗುತ್ತೆ. ಇನ್ನು ಕಿಚನ್ ಐಟಮ್ಸ್ ಬಂದರೆ ಗ್ಯಾಸ್ ಸ್ಟವ್ಗಳೆಲ್ಲ, ಬಟ್ ಬ್ರ್ಯಾಂಡ್ ಯಾವುದು ಅಂತ ಮೆನ್ಷನ್ ಮಾಡಿರಲಿಲ್ಲ ಅಲ್ಲಿ. ಸೊ 5 years ವ್ಯಾರಂಟಿ ಕೂಡ ಇದೆ. ಚಿಮ್ನಿ ಆಗಿರ್ಬೋದು ಅದೆಲ್ಲ. ಸೊ ನನಗೆ ಗ್ಯಾಸ್ ಸ್ಟವ್ ಎಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನನಗೆ ವರ್ಕಿಂಗ್ ಕಂಡೀಷನಲ್ಲಿ ಚೆನ್ನಾಗಿರೋ ಅಂಥದ್ದಿದ್ರೆ ಅಷ್ಟೇ ಸಾಕು. ಅದು ಬಿಟ್ಟರೆ ಈ 4 ಬರ್ನರ್ 3 ಬರ್ನರ್ ಇವೆಲ್ಲ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಕ್ವಿಕ್ಕಾಗೆ ಟಕ್ ಅಂತ ಅಡುಗೆ ಮಾಡೋಕ್ಕಂಥದ್ದು 2 ಬರ್ನರ್ ಸ್ಟವ್ ಇಟ್ಕೊಂಡಿದ್ದೀನಿ, ಅಷ್ಟೇ ಸಾಕು ನನಗೆ. ಪಾಪು ಇಟ್ಕೊಂಡು ಫ್ಯಾನ್ಸಿ ಐಟಮ್ಸ್ನ ಇಟ್ಕೊಂಡು ಮೇಂಟೈನ್ ಮಾಡೋ ಅಂಥ ಸ್ಟೇಜ್ ಇನ್ನೂ ನನಗೆ ಆ ರೀಚ್ ಆಗಿಲ್ಲ. ಸೊ ಹಾಗಾಗಿ ಅದನ್ನು ನಾನು ಜಾಸ್ತಿ ಶೂಟ್ ಮಾಡಲಿಲ್ಲ. ಅದು ಬಿಟ್ಟರೆ ನನಗೆ ನನ್ನ ಡ್ರೀಮ್ ಕಿಚನ್ ಅಂದರೆ ಈ ಥರ ಇರಬೇಕು. ನಾನು ಎಷ್ಟೊಂದು ಕಡೆ ಕಿಚನ್ ಸೆಟಪ್ ನೋಡಿದ್ದೀನಿ, ಬಟ್ ನನ್ನ ಮೈಂಡಲ್ಲಿರೋಂಥ ಕಿಚನ್ ಸೆಟಪ್ ನಾನು ಇವತ್ತು ನೋಡಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ಒಂದು ಲೈನಲ್ಲಿ ನಿಮಗೆ ಕಿಚನ್ ಏರಿಯಾ ಕಂಪ್ಲೀಟ್ ಆಗಬೇಕು. ಅಂದರೆ ಎಲ್ ಶೇಪ್, ಯು ಶೇಪ್ ಏನೇನೋ ಇರುತ್ತೆ ಕಿಚನ್ ಏರಿಯಾ. ಸೊ ಆ ಥರ ಬಂದು ನನಗೆ ಒಂದೇ ಲೈನಲ್ಲಿ ಕವರ್ ಆಗಬೇಕು, ಆ ಥರನೇ ಇದೆ. ಒಂದು ಲೈನಲ್ಲಿ ಕಿಚನ್ ಕಂಪ್ಲೀಟ್ ಕವರ್ ಆಗುತ್ತೆ. ಅದ್ರ ಆಪೋಸಿಟ್ ಡೈನಿಂಗ್ ಏರಿಯಾ ಇದೆ, ಆ ಥರ ಸಖತ್ತು. ಮತ್ತು ಐಲ್ಯಾಂಡ್ ಅಂತಾರಲ್ಲ ಆ ಥರ ಕವರ್ ಆಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ಆ ಕಡೆ ಬಂದರೆ ಎಂಥ ಬಾಲ್ಕನಿ ಸೆಟಪ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಇನ್ನು ಜನ ಅಂತೂ ಬಟ್ ನಾನು ಒಂದೇನು ಅಬ್ಸರ್ವ್ ಮಾಡಿದೆ ಅಂದರೆ ಜಾಸ್ತಿ ಜನ ಶಾಪಿಂಗ್ ಮಾಡಿ ಏನು ತೊಗೊಂಡು ಹೋಗ್ತಾ ಇರಲಿಲ್ಲ, ಅದನ್ನು ನೋಡಿದೆ. ಇನ್ನು ಕೆಫೆಟೇರಿಯಾ ಅಂತೂ ತುಂಬ ತುಳುಕ್ತಾ ಇತ್ತು. ಎಷ್ಟೊಂದು ವೆರೈಟಿ ಫುಡ್ ಇತ್ತು. ನಾವು ಅದನ್ನು ಪಾಸ್ ಮಾಡಿಕೊಂಡು ನಾವು ಎಕ್ಸಿಟ್ ಕಡೆ ಬಂದ್ವಿ. ಎಕ್ಸಿಟ್ ಕಡೆಯಲ್ಲೂ ಕೂಡ ನೀವು ಏನಾದರೂ ತಿನ್ನಬೇಕು ಅಂದರೆ ತಿನ್ಬೋದು. ಸೊ ನಮ್ಮ ಪುಟಾಣಿ ಇಲ್ಲಿ ಐಸ್ ಕ್ರೀಮ್ ಕೇಳ್ತಾ ಇದ್ದಾಳೆ. ಆ್ಯಂಡ್ ಹಾಗೆ ಜ್ಯೂಸ್ ಬೇಕು, ಕೇಕ್ ಬೇಕು. ಅವಳು ಜ್ಯೂಸ್ ನಾವು ಯಾವತ್ತೂ ಕೊಡಿಸಿಲ್ಲ, ಬಟ್ ಟಿ ವಿಲಿ ನೋಡಿ ಕಲ್ತಿದ್ದಾಳೆ. ಇನ್ನು
ಕೇಕ್ ತಿನ್ನಿಸಿದ್ದೀವಿ. ಸೊ ಅದನ್ನು ಕೇಳ್ತಾ ಇದ್ಲು. ಸೊ ಫೈನಲಿ ಅವಳಿಗೊಂದು ಮ್ಯಾಂಗೋ ಐಸ್ ಕ್ರೀಮ್ ಕೊಟ್ಬಿಟ್ಟು ನಾವು ಸ್ವಲ್ಪ ತಿಂಡಿನ ತೊಗೊಂಡ್ವಿ. ಅದರಲ್ಲಿ ವೆಜ್ ರೋಲ್ ಚೆನ್ನಾಗಿರಲಿಲ್ಲ. ವಡಾಪಾವ್ 2 ಪೀಸ್ ತೊಗೊಂಡ್ವಿ, ಅದು ಸಖತ್ತಾಗಿತ್ತು. ಆ್ಯಂಡ್ ಚಿಕನ್ ಪಿಜ್ಜಾ 1 ಸ್ಲೈಸ್ ಚೆನ್ನಾಗಿತ್ತು ಫುಡ್ಡು. ಅದಿಷ್ಟು ತಿನ್ಕೊಂಡು ಬಂದ್ವಿ. ಇನ್ನು ಐಸ್ ಕ್ರೀಮ್ ಹೋದರೆ ತೊಗೋಬೇಡಿ, ಅದು ಆರ್ಟಿಫಿಷಿಯಲ್ ಫ್ಲೇವರ್, ಅದು ಮ್ಯಾಂಗೋ ವೆನಿಲಾ ತೊಗೊಂಡ್ವಿ, ಅದೊಂಥರ ರಿಯಲ್ ಆಗೇ ಇರಲಿಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್ ನಮ್ಮ ಐಕ್ಯಾ ವಿಸಿಟ್. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಆ್ಯಂಡ್ ನೀವೆಲ್ಲ ಹೋಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.